ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಇವತ್ತು ನಾವು ಹುರಿ ಕಡಲೆನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ನೀವು ಮೊದಲನೇ ಸರಿ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಒಂದು ಬಟ್ಲು ಕಡಲೆಕಾಳನ್ನು ಕ್ಲೀನಾಗಿರೋದನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನೀರು ಹಾಗೂ ಸಣ್ಣ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಅರಿಶಿಣ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬರೀ ಉಪ್ಪನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಆ ಕಡಲೆಕಾಳಿಗೆ ಚೆನ್ನಾಗಿ ಹಚ್ಕೋಬೇಕು. ಚೆನ್ನಾಗಿ ಅದಕ್ಕೆ ಹಚ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಡ್ರೈ ಆಗಬೇಕು. ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಬಾಣಲೆನ ಇಟ್ಕೊಂಡು ಅದಕ್ಕೆ 1-2 ಕಪ್ಪಷ್ಟು ಸಣ್ಣ ಉಪ್ಪನ್ನು ಆ್ಯಡ್ ಮಾಡೋಣ. ಈ ಉಪ್ಪು ವೇಸ್ಟ್ ಏನೂ ಆಗಲ್ಲ. ನೆಕ್ಸ್ಟ್ ಸರಿ ನೀವು ಹುರಿಕಡಲೆ ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ನಾನು ಇಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇದನ್ನು ತಿರುಗಿಸ್ತಾ ಇದ್ದರೆ ಈ ಉಪ್ಪು ಮರಳಾಗಿ ಕಾಣಿಸುತ್ತೆ ಬಿಸಿಯಾದ ತಕ್ಷಣ. ಇದು ಬಿಸಿ ಆಗಿದೆ ಫ್ರೆಂಡ್. ಇದಕ್ಕಿವಾಗ ಕಡಲೆನ ಆ್ಯಡ್ ಮಾಡೋಣ. ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಈಗ ತಿರುಗಿಸ್ತಾ ಇರಬೇಕು ಫುಲ್ ಫ್ಲೇಮಲ್ಲಿ. ನೋಡಿ, ಒಂದೊಂದೇ ಒಂಥರ ಪಾಪ್ಕಾರ್ನ್ ಥರ ಸಿಡಿತಾ ಇದೆ. ಹೀಗೆ ತಿರುಗಿಸ್ತಾ ಇರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಡೈಟಿಂಗ್ ಮಾಡೋರಿಗೆ ಪರ್ಫೆಕ್ಟ್ ಅನ್ಬೋದು. ನೋಡಿ, ಈ ಥರ ಮನೆಯಲ್ಲಿ ನಾವು ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿವರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.